5ರಿಂದ 10 ನಿಮಿಷದೊಳಗಡೆ ಈ ರೆಸಿಪಿ ಈಸಿ ಆ್ಯಂಡ್ ಟೇಸ್ಟಾಗಿ ಕ್ವಿಕ್ಕಾಗಿ ರೆಡಿಯಾಗಿ ಹೋಗುತ್ತೆ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ಪಾಪುಗೆ ಸ್ನಾನ ಮಾಡಿಸಿ ಅಮ್ಮ ರೆಡಿ ಮಾಡಿ ಮಲಗಿಸ್ತಿದ್ರು. ನಾನು ಅಷ್ಟರೊಳಗೆ ತಿಂಡಿ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕಾದ್ರೆ ಈಸಿ ಆ್ಯಂಡ್ ಟೇಸ್ಟಾಗಿ ಕ್ವಿಕ್ಕಾಗಿ ಆಗೋ ರೆಸಿಪಿ ಒಂದು ನೆನಪಾಯಿತು. ಅದೇನಪ್ಪ ಅಂತಂದರೆ 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು, ಪಟ್ ಅಂತ ರೆಡಿಯಾಗಿ ಹೋಗುತ್ತೆ. ಈ 1 ಕಪ್ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪನ್ನ ಚೆನ್ನಾಗಿ ಹಾಕಿ ಕಲಸಿ ದೋಸೆ ಪ್ಯಾಟರ್ನ್ಗೆ ರೆಡಿ ಮಾಡಿಕೊಂಡು ಅದಕ್ಕೆ 1 ಚಿಟಿಕೆ ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಸೈಡ್ ಎತ್ತಿಟ್ಟು ಅದಕ್ಕೆ ಬೇಕಾಗಿರುವಂತಹ ಚಟ್ನಿ ಸಹ ರೆಡಿ ಮಾಡ್ಕೊಳ್ತಿದ್ದೆ. ಅಲ್ಲಿ 1 ಸ್ಪೂನ್ ತುಪ್ಪ, ಅದಕ್ಕೆ ಸಾಸಿವೆ, 1 ಈರುಳ್ಳಿ, 1 ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾದ ಮೇಲೆ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿಯಾಗಿ ಹೋಗುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಹೀಗೇ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಒಗ್ಗರಣೆ ಸಹ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕ್ಕೊಳ್ಳಿಲ್ಲ. ಇನ್ನೊಂದು ಸೈಡು ತವಾನ ಇಟ್ಟು ಅದಕ್ಕೆ ಈರುಳ್ಳಿಲಿ ಎಣ್ಣೆನ ಹಚ್ಚಿ ರೆಡಿಯಾಗಿರುವಂತಹ ಬ್ಯಾಟರ್ನ ದೋಸೆ ರೀತಿ ಹಾಕಿದ್ರೆ ಪಟ್ ಅಂತ ಈ ರೆಸಿಪಿ ರೆಡಿಯಾಗಿ ಹೋಗಿರುತ್ತೆ. 5ರಿಂದ 10 ನಿಮಿಷದೊಳಗಡೆ ರೆಡಿ ಮಾಡ್ಕೊಬಿಡ್ಬೋದು. ಇದನ್ನು ಬ್ಯಾಚುಲರ್ ಸಹ ಕೂಡ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಅಕ್ಕಿ ನೆನೆಸೋದಾಗಲಿ ರುಬ್ಬೋದಾಗಲಿ ಏನೂ ಬೇಡ. ಅಷ್ಟೊಂದು ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನಗೆ ಯಾವ ಥರ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇನ್ನು ಇದನ್ನೆಲ್ಲ ಮುಗಿಸಿ ನನ್ನ ಮಾಮೂಲಿ ಸ್ಟಿಚಿಂಗ್ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಳ್ತಿದ್ದೆ. ಇನ್ನು ಇದನ್ನು ಪಾರ್ಟ್ 1 ಆಗಿರುತ್ತೆ. ಇದ್ರದ್ದು ಪಾರ್ಟ್ 2 ಅಲ್ಲಿ ಇದು ಯಾವ ಥರ ಬಂತು ಡ್ರೆಸ್ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇದನ್ನೆಲ್ಲ ಮುಗಿಸಿ ಸಂಜೆ ಚಿಕ್ಕಮ್ಮನ ಮನೆ ನಾನ್ ವೆಜ್ ಊಟ ಇತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿ ಊಟ ಮುಗಿಸಿ ಮನೆಗೆ ಬಂದು ಇವತ್ತಿನ ಡೇನ ಎಂಡ್ ಮಾಡಿದೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.